ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಪೊಸ್ತಲನಾದ ಪೇತ್ರನು ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನು ಬರಿತಾನೆ. ಪ್ರತ್ಯೇಕವಾಗಿ ಪೊಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚದುರಿ ಹೋಗಿರುವಂತಹ ದೇವಜನರಿಗೆ ಇದನ್ನು ಬರಿತಾ ಇರುವಾಗ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ನೀವು ಯಾರು? ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದಂತಹ ದೇವರ ಕುರಿತು ಅಥವಾ ಬೆಳಕಿಗೆ ಸೇರಿಸಿದಂತಹ ದೇವರ ಕುರಿತು ಇನ್ನೊಬ್ಬರಿಗೆ, ಇತರರಿಗೆ ಪ್ರಚಾರ ಮಾಡುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟವರು. ಅನೇಕ ಸಂದರ್ಭಗಳಲ್ಲಿ ಅನೇಕರು ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸುವಾರ್ಥ ಸೇವೆ ಅನ್ನೋದು ಅದು ಪಾಸ್ಟರ್ ಅವರೇ ಮಾಡಬೇಕು. ಸುವಾರ್ತೆಯನ್ನು ಸಾರಬೇಕಾದವರು ಪಾಸ್ಟರ್ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ವಿಶ್ವಾಸಿಗಳು ತಿಳ್ಕೊಳ್ತಾರೆ, ನಾವು ಆರಾಧನೆಗೆ ಬರಬೇಕು, ಆರಾಧನೆ ಮಾಡಬೇಕು, ಹಾಡಾಡಬೇಕು, ಪ್ರಸಂಗ ಕೇಳಬೇಕು, ಕೈ ತಟ್ಟಬೇಕು, ಆಮೇಲೆ ಹೇಳಬೇಕು, ಹೋಗಬೇಕು. ಆದರೆ ದೇವರ ವಾಕ್ಯವನ್ನು ಕಲಿಬೇಕಾದ್ರೆ ನಮಗೆ ಗೊತ್ತಾಗ್ತದೆ, ಸುವಾರ್ತೆ ಅನ್ನೋದು ಪ್ರತಿಯೊಬ್ಬರೂ ಸಾರಬೇಕಾದಂತಹ ಒಂದು ಕಾರ್ಯ. ಇಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಬೆಳಕಿಗೆ ಸೇರಿಸಿದ ಆತನ ಗುಣಾತಿಶಯಗಳನ್ನು ನೀವು ಪ್ರಚಾರ ಮಾಡಬೇಕು. ಹಾಗಾದರೆ ನಾನು ನೀವು ಒಂದು ಕಾಲದಲ್ಲಿ ಕತ್ತಲೆಯಲ್ಲಿದ್ವಿ. ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದಂತಹ ನಮ್ಮನ್ನು ದೇವರು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದ್ರು. ಅಂಧಕಾರದಿಂದ ಅದ್ಭುತ ಪ್ರಕಾಶಕ್ಕೆ ನಡೆಸಿದಂತಹ ದೇವರ ಕುರಿತು ಕತ್ತಲೆಯಲ್ಲಿ ಅಥವಾ ಅಂಧಕಾರದಲ್ಲಿರುವಂಥ ಜನರಿಗೆ ಬೆಳಕನ್ನು ಚೆಲ್ಲುವಂತಹ ಒಂದು ಜವಾಬ್ದಾರಿ ನನ್ನಲ್ಲಿ, ನಿಮ್ಮಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ನಾನು ನೀವು ಏನು ಮಾಡಬೇಕು? ಇತರರಿಗೆ ಸುವಾರ್ತೆಯನ್ನು ಸಾರಬೇಕು. ನಾನು ನೀವು ಬೆಳಕಿಗೆ ಬಂದಿದ್ದೇವೆ. ಯೇಸುಸ್ವಾಮಿ ಹೇಳಿದ್ರು, ನಾನು ಲೋಕಕ್ಕೆ ಬೆಳಕು. ನಂತರ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಗಾದರೆ ನಮ್ಮನ್ನು ದೇವರು ಬೆಳಕಾಗಿ ನೇಮಿಸಿದ್ದಾರೆ. ಬೆಳಕಿನಲ್ಲಿ ಜೀವಿಸುವಂತಹ ನಾವು ಕತ್ತಲೆಯಲ್ಲಿರುವಂತಹ ಜನರಿಗೆ ಬೆಳಕನ್ನು ಚೆಲ್ಲುವಂತಹ ವ್ಯಕ್ತಿಗಳಾಗಬೇಕು. ಅವರನ್ನು ಈ ಬೆಳಕಿಗೆ ತರುವಂತಹ ವ್ಯಕ್ತಿಗಳಾಗಬೇಕು. ಬೆಳಕಿಗೆ ನಡೆಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸುವವರಾಗಿದ್ದಾರೆ. ಆದರೆ ಈ ದಿವಸಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಹೇಳಬೇಕು, ದೇವರೇ, ನಾನು ಅನೇಕರನ್ನು ಬೆಳಕಿಗೆ ನಡೆಸುವಂತಹ ರೀತಿಯಲ್ಲಿ ನನ್ನನ್ನು ನಡೆಸಪ್ಪ. ಬೆಳಕಿಗೆ ನಾನು ನಡೆಸಬೇಕು. ಕೆಲವರು ತಿಳ್ಕೊಳ್ತಾರೆ, ನಾನು ಒಳ್ಳೆಯವನಾಗಿದ್ದೇನೆ, ನಾನು ಯೇಸುಸ್ವಾಮಿ ನಂಬಿದ್ದೇನೆ, ಅದು ಸಾಕು ಎಂಬುದಾಗಿ ಯೋಚನೆ ಮಾಡ್ತಾರೆ. ನಾನು ನೀವು ಪರಲೋಕ ಹೋದರೆ ಮಾತ್ರ ಸಾಲದು, ನನ್ನನ್ನು, ನಿಮ್ಮನ್ನು ಆ ಬೆಳಕಿಗೆ ನಡೆಸಿದಂತಹ ಆ ದೇವರ ಗುಣಾತಿಶಯಗಳನ್ನು ನಾನು ಪ್ರಚಾರ ಮಾಡಬೇಕು, ನಾನು ಸಾರುವವನಾಗಬೇಕು, ನಾನು ತಿಳಿಸುವವನಾಗಬೇಕು. ಯಾರು ಅದನ್ನು ತಿಳಿಸ್ಬೇಕು? ಟೇಸ್ಟ್ ಮಾಡಿದವನು, ನರಕದ ಹಾದಿಯಿಂದ ತಪ್ಪಿಸಲ್ಪಟ್ಟವನು, ಮರಣದಿಂದ ತಪ್ಪಿಸಲ್ಪಟ್ಟವನು, ಕಲ್ಲಾದಂತಹ ಹೃದಯಗಳನ್ನು ಕರಗಿಸಿದಂತಹ ದೇವರ ಗುಣಾತಿಶಯಗಳನ್ನು ನಾವು ತಿಳಿಸುವಂತಹ ವ್ಯಕ್ತಿಗಳಾಗಬೇಕು. ಪೇತ್ರ ಹೇಳ್ತಾನೆ, ನಿಮ್ಮನ್ನು ದೇವರು ಆದುಕೊಂಡಿದ್ದಾರೆ. ದೇವರು ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಯಾತಕ್ಕೋಸ್ಕರವಾಗಿ? ಪ್ರಚಾರ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆರಿಸ್ಕೊಂಡಿದ್ದಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಕತ್ತಲೆಯಲ್ಲಿದ್ದಾಗ, ಪಾಪದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾಗ, ನಿನ್ನನ್ನು ಅಲ್ಲಿಂದ ಕರೆದು ಬೆಳಕಿಗೆ ನಡೆಸಿದಂತಹ, ಬೆಳಕಿಗೆ ತಂದಂತಹ ಆ ದೇವರ ಗುಣಗಳ ಕುರಿತು, ಗುಣಾತಿಶಯಗಳ ಕುರಿತು ಇತರರಿಗೆ ತಿಳಿಸಬೇಕಾದದ್ದು ನಿನ್ನ ಜವಾಬ್ದಾರಿ. ಅದು ಪಾಸ್ಟರ್ ಜವಾಬ್ದಾರಿ. ಅವ್ರು ಮಾಡ್ಕೊಳ್ತಾರೆ, ಇವ್ರು ಮಾಡ್ಕೊಳ್ತಾರೆ ಅಂತ ಬಿಡೋದಲ್ಲ. ನೀವೇನು ಮಾಡಬೇಕು? ಅದನ್ನು ಸಾರುವವರಾಗಬೇಕು, ಅದನ್ನು ತಿಳಿಸುವವರಾಗಬೇಕು. ಯಾಕೆಂದರೆ ಸುವಾರ್ತೀಕರಣ ಅನ್ನೋದು ಪ್ರತಿಯೊಬ್ಬನ ಒಂದು ಕರ್ತವ್ಯವಾಗಿದೆ, ಪ್ರತಿಯೊಬ್ಬನು ಮಾಡಬೇಕಾದಂತಹ ಒಂದು ಕಾರ್ಯವಾಗಿದೆ. ಈ ದಿವಸ ದೇವರಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರೇ ನೀ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಅನೇಕರಿಗೆ ಸತ್ಯವನ್ನು ಹೇಳಿ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಆತನ
ಸುವಾರ್ತೆಯನ್ನು, ಆತನ ಗುಣಗಳನ್ನು ಅನುಭವಿಸಿದಂತಹ ನಾವು ಮೌನವಾಗಿರಬಾರ್ದು. ಸತ್ಯವನ್ನು ತಿಳಿದಿದ್ದೇವೆ. ಅನೇಕರು ನರಕಕ್ಕೆ ಹೋಗ್ತಾ ಇದ್ದಾರೆ, ಬೆಂಕಿಗೆ ಹೋಗ್ತಾ ಇದ್ದಾರೆ. ಅಂಥವ್ರನ್ನ ಎಳೆದು ರಕ್ಷಿಸಬೇಕಾದದ್ದು ನಮ್ಮ ಜವಾಬ್ದಾರಿ. ಯೂದನ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, ಏನಂತ ಹೇಳ್ತಾನೆ? ಯೂದನು ಹೇಳ್ತಾನೆ, ಅನೇಕರನ್ನು ಏನು ಮಾಡಬೇಕು ಅದರ 23ನೇ ವಾಕ್ಯದಲ್ಲಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಯಾಕೆ? ಬೆಂಕಿಯ ಬಾಯಿಗೆ ಹೋಗ್ತಾ ಇದ್ದಾರೆ ಅಥವಾ ನರಕದ ಬೆಂಕಿಗೆ ಹೋಗ್ತಾ ಇದ್ದಾರೆ. ಅವರನ್ನು ಎಳೆಯಬೇಕಾದದ್ದು ನಮ್ಮ ಜವಾಬ್ದಾರಿ. ಯಾಕೆ? ನೀವು ಬೆಂಕಿಗೆ ಹೋಗ್ತಾ ಇದ್ವಿ, ನಮ್ಮನ್ನು ಕ್ರಿಸ್ತನು ಎಳೆದಿದ್ದಾನೆ. ಈಗ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನರಕಕ್ಕೆ ಹೋಗ್ತಾ ಇರುವ, ಬೆಂಕಿಗೆ ಹೋಗ್ತಾ ಇರುವ ಅನೇಕರನ್ನು ಎಳೆದು ಕ್ರಿಸ್ತನ ಬಳಿಗೆ ನಡೆಸುವಂತಹ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಮಾಡುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ದೇವರೇ, ಅನೇಕರನ್ನ ಬೆಂಕಿಯ ಬಾಯೊಳಗಿಂದ ಎಳೆದು ರಕ್ಷಿಸುವಂತೆ ದೇವರೇ ನೀನು ನಮಗೆ ಕೃಪೆ ಮಾಡಪ್ಪ. ದೇವರೇ, ನಿನ್ನ ಸುವಾರ್ತೆಯನ್ನು, ನಿನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡಿ ಅನೇಕರನ್ನ ನಿನ್ನ ಬಳಿಗೆ ನಡೆಸುವುದಕ್ಕಾಗಿ ನಮ್ಮನ್ನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.